ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅರಿವು ವಾಹಿನಿಯ ವಚನಾಂತರಂಗ ಮಾಲಿಕೆಯ 81ನೇ ಸಂಚಿಕೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾವು ಗುರು ಬಸವಣ್ಣನವರ ಭಕ್ತ ಸ್ಥಳದ ವಚನಗಳನ್ನು ಅಧ್ಯಯನ ಮಾಡ್ತಾ ಅದರಲ್ಲಿ ಈಗ 370ನೇ ವಚನ ತನಕ ಅಧ್ಯಯನ ಮಾಡಿದ್ದೇವೆ. 80 ಸಂಚಿಕೆಗಳು ಮುಗಿದು ಈ 81ನೇ ಸಂಚಿಕೆಯಲ್ಲಿ ಮತ್ತೆ 5 ವಚನಗಳನ್ನ ನೋಡ್ತಾ ಇದ್ದೇವೆ. ಅವು 371ರಿಂದ 375 ವಚನಗಳ ತನಕ. ಪ್ರಥಮವಾಗಿ ನಮಗೆ ಗೊತ್ತಿರಬೇಕಾದಂತ ವಿಚಾರ ಅಂತಂದ್ರೆ, ವಚನ ಅಂತಂದ್ರೆ ಏನು ಅಂದ್ರೆ, ಇದು ನಮ್ಮ ಜೀವನಕ್ಕೆ ಮಾರ್ಗವನ್ನ ಸೂಚಿಸುವ ಒಂದು ಮೈಲಿಗಲ್ಲು ಅಂತ. ಹೇಗೆ ನಾವು ನಡೆದುಕೊಂಡು ಹೋಗ್ಬೇಕು, ಒಂದು ನಿಂತಿರುವ ಸ್ಥಳದಿಂದ ಒಂದು ಗುರಿಯ ಕಡೆಗೆ ಸಾಗಬೇಕಾದಂತಹ ಸನ್ನಿವೇಶದಲ್ಲಿ ನಾವು ಇಡಬೇಕಾದಂತ ಪ್ರತಿಯೊಂದು ಹೆಜ್ಜೆಗೂ ಇಲ್ಲಿ ಶರಣರು ಬಸವಣ್ಣನವರು ನಮಗೆ ಯಾವ ರೀತಿ ಹೆಜ್ಜೆಯನ್ನ ಇಟ್ಕೊಂಡು ನೀನು ಹೋದ್ರೆ ಎಲ್ಲಿ ಗುರಿಯನ್ನ ಮುಟ್ತೀಯ ಅಂತೇಳಿ ಹಾಗೆ ದಾರಿಯನ್ನ ತೋರಿಸ್ಕೊಳ್ತಾ ಹೋಗ್ತಾ ಇದ್ದಾರೆ. ಅಂಥ ಮಾರ್ಗದರ್ಶಕ, ಪಥದರ್ಶಕ ಒಂದು ಬೆಳಕೆ ವಚನ. ಇವಕ್ಕೆ ವಚನ ಸಾಹಿತ್ಯ ಅಂತ ಕರೀತಾರೆ. ವಚನಗಳು ಅಂತ ತಕ್ಷಣ ನಮ್ಮ ಮನಸ್ಸಿಗೆ ಬರುವುದೇನು ಅಂತಂದ್ರೆ, ಕೇವಲ ನಾವು ಏನ್ ಅರ್ಥ ಮಾಡ್ಕೊಳ್ತೀವಿ ಅಂದ್ರೆ, ಬೆಳಿಗ್ಗೆ ಹೇಳೋದು ಇಷ್ಟಲಿಂಗ ಪೂಜೆ ಮಾಡ್ಕೊಂಡ್ರೆ ವಚನಗಳು, ಇದು ಬಸವಣ್ಣವ್ರು ಬರ್ದಿರೋದು ಇಂಥ ವಚನಗಳು ಅಂತ ತಿಳ್ಕೊಳ್ತೀವಿ, ಶರಣರು ಕೊಟ್ಟಿರೋದು ಇಂಥದಕ್ಕೆ ಅಂತ ನಾವು ತಪ್ಪಾಗಿ ತಿಳ್ಕೊಳ್ತಾ ಇದ್ದೇವೆ. ಇವೇನು ಅಂತಂದ್ರೆ, ಇವು ಜೀವನ ಮೌಲ್ಯಗಳು. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಜೀವಿತಾವಧಿಯಲ್ಲಿ ಏನನ್ನ ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾನೆ, ಆ ಸಾಧನೆಯ ಕ್ರಮಿಸುವ ಒಂದು ದಾರಿ ವಚನಗಳು. ಹಾಗಾಗಿ ಶರಣರು ಏನ್ ಮಾಡಿದ್ದಾರೆ, ನಮಗೆ ಆ ದಾರಿ ಪೂರ್ತಿ ಎಲ್ಲಿಂದ ನಾವು ಎಲ್ಲಿಗೆ ಹೊರಟಿದ್ದೀವಿ ಆ ದಾರಿ ಪೂರ್ತಿಗೆ ಬೆಳಕನ್ನ ಹಚ್ಚಿ ಲೈಟ್ ಹಾಕಿ ಹೋಗ್ಬಿಟ್ಟಿದ್ದಾರೆ. ಸ್ಟ್ರೀಟ್ ಲೈಟ್ ಹಾಕ್ತಾರಲ್ಲ ಹಾಗೆ ಸ್ಟ್ರೀಟ್ ಲೈಟ್, ದಾರಿಯಲ್ಲಿ ಕತ್ಲೆ ಇರಬಾರ್ದು ಅಂದ್ಬಿಟ್ಟು. ಕತ್ಲೆ ಇದ್ರೆ ಏನಾಗುತ್ತೆ, ಆಕ್ಸಿಡೆಂಟ್ ಆಗುತ್ತಲ್ಲ, ಎಡವಿ ಬೀಳ್ತೀವಿ ನಡ್ಕೊಂಡು ಹೋಗ್ಬೇಕಾದ್ರೆ, ಇಲ್ಲ ವೆಹಿಕಲ್ ಅಲ್ಲಿ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಗುತ್ತೆ. ಹಾಗಾಗಿ ಆಗ ಆಗ್ಬಾರ್ದು ಅಂತೇಳಿ ಏನ್ ಮಾಡಿದ್ದಾರೆ ಅಂದ್ರೆ, ದಾರಿಯುದ್ದಕ್ಕೂ ಕೂಡ ಸ್ಟ್ರೀಟ್ ಲೈಟ್ ಹಾಕಿದ್ದಾರೆ. ಆ ಸ್ಟ್ರೀಟ್ ಲೈಟೇ ವಚನಗಳು. ಒಂದು ಸ್ಟ್ರೀಟ್ ಲೈಟ್ಗೂ ಇನ್ನೊಂದು ಸ್ಟ್ರೀಟ್ ಲೈಟ್ಗೂ ಒಂದು 100 ಮೀಟರ್ ವ್ಯತ್ಯಾಸ ಇರುತ್ತೆ, ಗ್ಯಾಪ್ ಇರುತ್ತೆ, ಒಂದು 50 ಮೀಟರ್ ಗ್ಯಾಪ್ ಇರುತ್ತೆ ಬಹುಶಃ. ನಾವು ಸ್ಟ್ರೀಟ್ ಲೈಟ್ ಹೈವೇದಲ್ಲಿ ಎಲ್ಲ ಬೆಂಗಳೂರು ಸಿಟಿ ಒಳಗಡೆ ನೋಡಿದಾಗ ಒಂದು ಪ್ರತಿ 50 ಮೀಟರ್ಗೂ ಸ್ಟ್ರೀಟ್ ಲೈಟ್ ಹಾಕೊಂತ ಹೋಗಿರ್ತಾರೆ. ಯಾಕಂದ್ರೆ ಕತ್ಲೆ ಆಗ್ಬಾರ್ದು ಅಂತಲ್ವಾ. ಆ ಪ್ರತಿಯೊಂದು ಸ್ಟ್ರೀಟ್ ಲೈಟ್ ಕೆಳಗಡೆ ಹೋದಾಗ ನಮಗೆ ಬೆಳಕು ಸ್ಪಷ್ಟವಾಗಿ ಕಾಣ್ತಾ ಇರುತ್ತಲ್ವಾ. ಹಾಗೆ ಇಲ್ಲಿ ನಮಗೆ ಈ ಪ್ರತಿಯೊಂದು ವಚನಗಳು ಕೂಡ ಈ ಸ್ಟ್ರೀಟ್ ಲೈಟ್ ಇದ್ದಂಗೆ. ಅಜ್ಞಾನ ಸ್ಥಳದಿಂದ, ಅಜ್ಞಾನದ ಅವಸ್ಥೆಯಿಂದ ಸುಜ್ಞಾನದ ಅವಸ್ಥೆಗೆ ನಾವು ಮುಟ್ಟುವ ಒಂದು ಪರಿಕ್ರಮ. ಈ ಪರಿಕ್ರಮದ ಹೆದ್ದಾರಿಯಲ್ಲಿ ಈ ವಚನಗಳು ಲೈಟ್ಗಳಿದ್ದಂಗೆ, ಸ್ಟ್ರೀಟ್ ಲೈಟ್. ಆ ಸ್ಟ್ರೀಟ್ ಲೈಟ್, ಅದಕ್ಕೆ ಕುವೆಂಪು ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ ಅಂತ ಹೇಳ್ತಾರೆ ಬಸವಣ್ಣನವರಿಗೆ. ಯಾಕೆ ಅಂದ್ರೆ ಬೆಳಕನ್ನ ಹಚ್ಚಿ ನಡೆಸ್ಲಿಕ್ಕೆ ಅಂತ. ವಚನಗಳು ಅಂದ ತಕ್ಷಣ ನಾವು ಬೆಳಿಗ್ಗೆ ಎದ್ದು ಇಷ್ಟಲಿಂಗ ಪೂಜೆ ಮಾಡೋದು, ತೀರ್ಥ ಅಂತೇಳಿ ನೀರ್ ಹಾಕೊಂಡು ಕುಡಿಯೋದು, ಕಲ್ ಸಕ್ಕರೆ ತಿಂದು ಪ್ರಸಾದ ತಿಂದು ಅಂತೇಳಿ ಅಲ್ಲಿಗೆ ಇಷ್ಟಲಿಂಗವನ್ನ ಮತ್ತೆ ಮಡಿಚಿ ಒಳಗಡೆ ಇಟ್ಟು ಸುಮ್ಮನೆ ನಂಪಾಡಿ ನಾವು ದಿನನಿತ್ಯದ ಆಸ್ ಯೂಶುವಲ್ ನಮ್ಮ ಯಾವುದೇ ಭಾವನೆಗಳಲ್ಲಿ ಪರಿವರ್ತನೆ ಇಲ್ಲದೆ ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ತಾ ಹೋಗ್ತೀವಲ್ಲ, ಇದಕ್ಕೆ ನಾವು ಇಷ್ಟಲಿಂಗ ಪೂಜೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಆದ್ರೆ ಬಸವಣ್ಣವ್ರು ಕೊಟ್ಟಿರೋದು ಆ ರೀತಿ ಅಲ್ಲ. ಜೀವನವೇ ಪೂಜೆ ಆಗ್ಬೇಕು ಅನ್ನೋದು ಬಸವಣ್ಣನವರ ಒಂದು ಚಿಂತನೆ. ಹಾಗೆ ಬಾಳಿದವರು ಕೂಡ ಅವರು ಹಾಗೆ ಬದುಕಿದ್ದರಿಂದ ಅವರ ಬದುಕಿನ ಮೈಲಿಗಲ್ಲುಗಳನ್ನ ನಮಗೆ ಸೂತ್ರಗಳನ್ನಾಗಿ ಕೊಟ್ಟಿದ್ದಾರೆ. ಅವು ವಚನಗಳು. ಅಂಥ ವಚನಗಳನ್ನ ಅರಿಯುವ ಪ್ರಯತ್ನವನ್ನ ನಾವು ಈಗ ಮಾಡ್ತಾ ಇದ್ದೇವೆ. ನಾವು ಎಲ್ಲಾ ವಚನಗಳನ್ನ ಓದಿ ಬಸವಣ್ಣನವರೇ ಆಗ್ಲಿಕ್ಕೆ ಆಗದೇ ಇದ್ರು ಕೂಡ, ಅಂದ್ರೆ 100ಕ್ಕೆ 100ರಷ್ಟು ಅವ್ರು ಹೇಳಿರೋ ಪ್ರಕಾರ ನಡ್ಕೊಂಡ್ರೆ ಬಸವಣ್ಣವ್ರಾಗ್ತೀವಿ. ಆ ಪ್ರಕಾರ ನಡಿಲಿಕ್ಕೆ ಬಹುತೇಕ ನಮ್ಗೆ ಯಾರಿಗೂ ಕೂಡ ಸಾಧ್ಯ ಆಗ್ಲಿಕ್ಕಿಲ್ಲ. ಕಡೆ ಪಕ್ಷ ಈ ಶೈಕ್ಷಣಿಕ ಒಂದು ನೆಲೆಗಟ್ಟಿನಲ್ಲಿ ಯಾವ ತರ ಇದೆ ಅಂತಂದ್ರೆ, ವ್ಯವಸ್ಥೆಯಲ್ಲಿ ಈ 35% ತೆಗೆದ್ರೆ ಪಾಸ್, 35 ಒಳಗಡೆ ತೆಗೆದ್ರೆ ಫೇಲ್, ಆಮೇಲೆ 50% ತೆಗೆದ್ರೆ ಸೆಕೆಂಡ್ ಕ್ಲಾಸ್, 60% ತೆಗೆದ್ರೆ ಫಸ್ಟ್ ಕ್ಲಾಸ್, 75% ತೆಗೆದ್ರೆ ಡಿಸ್ಟಿಂಕ್ಷನ್, 100% ಅಥವಾ ಹೈಯೆಸ್ಟ್ ಬಂದಂತವನಿಗೆ ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್, ಥರ್ಡ್ ರ್ಯಾಂಕ್ ಅಂತ ಕೊಡ್ತಾ ಹೋಗ್ತಾರಲ್ಲ. ಹೀಗೆ ಅದು ಅಕಾಡೆಮಿಕ್ ಲೆವೆಲ್ ಅಲ್ಲಿ ಆಯ್ತು. ಆ ಒಂದು ಇದರಲ್ಲಿ ಇಲ್ಲಿ ನಾವು ಈ ವಚನಗಳನ್ನ 100% ಯಾರು ಫಾಲೋ ಮಾಡ್ತಾರೆ, ಅವರು ಬಸವಣ್ಣ ಈಸ್ ಈಕ್ವಲ್ ಟು ಬಸವಣ್ಣ ಅಂತ. ಆದ್ರೆ ಅದನ್ನ, ಅಥವಾ ಶರಣರು, ಅವರೆಲ್ಲರೂ 100% ಫಾಲೋ ಮಾಡಿರೋಂಥವ್ರು. ಆದ್ರೆ ನಮಗೆ ಇದನ್ನ 100% ಫಾಲೋ ಮಾಡೋಕೆ ಆಗತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ನಾವು ಆ ಡೈರೆಕ್ಷನ್ ಅಲ್ಲಿ ಹೆಜ್ಜೆಯನ್ನ ಹಾಕ್ತಾ ಹೋದಾಗ ನಾವು
ಕೆಲವರು 50% ನಿಲ್ಬೋದು, ಕೆಲವರು 60% ನಿಲ್ಬೋದು, ಕೆಲವರು 70, 80, 90 ತನಕನೂ ಮುಟ್ಟಬಹುದು. ಆದ್ರೆ ನಮಗೆ ಏನಿರುತ್ತೆ ಅಂದ್ರೆ ಬಸವಣ್ಣನವರು ಹೇಳಿರುವ ದಾರಿಯಲ್ಲಿ ನಾವು ನಡೆಯುವ ಪ್ರಯತ್ನವನ್ನ ಮಾಡಿದ್ದೀವಲ್ಲ ಅನ್ನೋ ಒಂದು ಆತ್ಮತೃಪ್ತಿ ಇರುತ್ತೆ. ಹಾಗಾಗಿ 100% ಬಸವಣ್ಣವರು ಆಗ್ಲಿಕ್ಕೆ ಆಗದೆ ಇದ್ರೂ ಕೂಡ ನಮ್ಮಲ್ಲಿ ಸಣ್ಣ ಪುಟ್ಟ ಲೋಪದೋಷಗಳು ಇದ್ದೇ ಇರ್ತವೆ. ಇದ್ರೂ ಕೂಡ ಆ ಪಥದ ಒಂದು ಕ್ರಮಣ ಏನಿರುತ್ತೆ, ಆ ಕ್ರಮಣಕ್ಕೆ ಲಿಂಗ ಅಂತ ಕರೀತಾರೆ. ಲಿಂಗ ಅಂದ್ರೆ ಇಷ್ಟಲಿಂಗವೂ ಕೂಡ ಹೌದು, ನಾವು ನಡೆಯುವ ದಾರಿಯೂ ಕೂಡ ಇಷ್ಟಲಿಂಗ. ಹಾಗಾಗಿ ಆ ದಾರಿಯ ಮೂಲಕ ನಾವು ಏನು ಕ್ರಮಿಸ್ತೀವಿ ಅದಕ್ಕೆ ಬೆಳಕನ್ನ ಕೊಟ್ಟು ಹೋಗಿರುವಂತ ಈ ವಚನಗಳನ್ನ ನಾವು ಅಧ್ಯಯನ, ಅಳವಡಿಕೆ, ನಾವು ಪ್ರಯತ್ನವನ್ನ ಪಡಬೇಕು ಅನ್ನುವುದೇ ಈ ಒಂದು ಏನೋ ನನ್ನ ಈ ಪ್ರಯತ್ನ. ಹಾಗಾಗಿ ಈ ಒಂದು ಚಾನೆಲ್ನಲ್ಲಿ ಇದು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಈಗ 371ನೇ ವಚನ ಈ ರೀತಿಯಾಗಿದೆ. ಕಂಡರೆ ಮನೋಹರವಯ್ಯ, ಕಾಣದಿದ್ದರೆ ಅವಸ್ಥೆ ನೋಡಯ್ಯ. ಅಗಲು ಇರುಳಹುದು, ಇರುಳು ಅಗಲಹುದು, ಎಂತದನು ಅಳವಾಡಿ ಕಳೆವೆನು. ಒಂದು ಜುಗ ಮೇಲೆ ಕೆಡದಂತೆ ಇಹುದು, ಕೂಡಲ ಸಂಗನ ಶರಣರನ್ನು ಅಗಲುವ ಧಾವತಿಯಿಂದ ಮರಣವೇ ಲೇಸು ಕಂಡಯ್ಯ. ಈ ವಚನದಲ್ಲಿ ಗುರು ಬಸವಣ್ಣನವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಜ್ಞಾನಿಗಳನ್ನ ಕೂಡಿ ಆ ಜ್ಞಾನದ ಮಕರಂದವನ್ನ ಹೀರ್ತಾ ಇರ್ತೀವಲ್ಲ, ಅಂಥ ಸನ್ನಿವೇಶದಲ್ಲಿ ಜ್ಞಾನಿಗಳು ಅಂದ್ರೆ ಶರಣರು, ಅನುಭಾವಿಗಳು. ಅವರಿಂದ ನಾವು ಅವ್ರ ಜೊತೆ ಇದ್ದಾಗ ಅವ್ರ ಜೊತೆ ಯಾವ ರೀತಿ ನಡ್ಕೋಬೇಕು ಅಂತ ಹಿಂದಿನ ಇದರಲ್ಲಿ ಸಂಚಿಕೆಗಳಲ್ಲಿ ನೋಡಿದೀವಿ. ಅತ್ಯಂತ ವಿನಯಪೂರ್ವಕವಾಗಿ ಭೃತ್ಯಾಚಾರದಿಂದ ನಡ್ಕೋಬೇಕು ಅಂತ. ಜ್ಞಾನಿಗಳ ಜೊತೆ ವ್ಯವಹಾರವನ್ನ ಮಾಡ್ಬೇಕಾದ್ರೆ, ಸಮಾಜದ ಜೊತೆಗೆ ವ್ಯವಹಾರವನ್ನ ಮಾಡ್ಬೇಕಾದ್ರೆ ನಾವು ಯಾವ ರೀತಿ ಇರಬೇಕು ನಮ್ಮ ಭಾವನೆಗಳು ಅಂತ ತಿಳ್ಕೊಂಡಿದ್ದೀವಿ. ಅಂಥ ಒಂದು ಸನ್ನಿವೇಶದಲ್ಲಿ ನಾವು ಜ್ಞಾನವನ್ನ ಸಂಪಾದನೆ ಮಾಡ್ತಾ ಇರ್ತೀವಿ ಅವರಿಂದ. ಹೀಗೆ ಅಂಥವರು ಅಗಲಿ ಹೋಗುವಾಗ ಒಟ್ಟಿಗೆ ಸೇರ್ಕೊಂಡಿರ್ತೀವಿ. ಕಂಡರೆ ಮನೋಹರವಯ್ಯ. ಮನೋಹರ ಅಂತಂದ್ರೇನು? ಆನಂದ. ಅಂಥ ಶರಣರನ್ನ ಕಂಡರೆ ನಮಗೆ ಆನಂದವಾಗಬೇಕು, ಆನಂದ ಬಾಷ್ಪ ಹುಕ್ಕಬೇಕು ಅಂತ ಹೇಳ್ತಾ ಇದ್ದಾರೆ. ಆ ಭಾವ ಇಲ್ಲ ಅಂದ್ರೆ, ಕಾಣದಿದ್ದರೆ ಅವಸ್ಥೆ ನೋಡಯ್ಯ. ಅಂದ್ರೆ ಅವ್ರು ಯಾರು, ಈಗ ನಾವು ಯಾರನ್ನೋ ನೋಡ್ತಾ ಇರ್ತೀವಿ, ಇಂಥವ್ರು ಬರ್ತಾರೆ ಅಂತ ಕಾಯ್ತಾ ಇರ್ತೀವಿ, ಅವರು ಬರ್ಲಿಲ್ಲ, ಅವಾಗ ನಮಗೆ ಅವಸ್ಥೆ ನೋಡಿ ಎಂಥ ಒಂದು ದುಃಖ ಆಗ್ತಾ ಇದೆಯಲ್ಲ. ಯಾರನ್ನೋ ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ, ಇಂಥವ್ರು ಬರ್ಬೋದು ಆತ್ಮೀಯತೆಯಿಂದ, ಅವ್ರು ಬರ್ಲಿಲ್ಲ ಅಂದ್ರೆ ಮನಸ್ಸಿಗೆ ಒಂಥರ ಖೇದ ಆಗುತ್ತಲ್ಲ. ಆ ಭಾವನೆ ನಮ್ಮಲ್ಲಿ ಉಂಟಾಗಬೇಕು ಅಂತ ಹೇಳ್ತಾ ಇದ್ದಾರೆ. ಹಗಲು ಇರುಳಹುದು, ಇರುಳು ಅಗಲಹುದು. ಅವರು ಬರ್ಲಿಲ್ಲ ಅಂತಂದ್ರೆ ಏನಾಗುತ್ತೆ, ಹಗಲು ಇರುಳಾಗುತ್ತೆ, ಇರುಳು ಅಗಲಾಗುತ್ತೆ ಅಂತ ನಮ್ಮ ಮನಸ್ಸಿನಲ್ಲಿ ಕತ್ತಲೆ ಕವಿದಂಗಾಗುತ್ತೆ. ಹೀಗೆಲ್ಲ ಆಗುತ್ತಲ್ಲ, ಅದನ್ನ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ ವಚನದಲ್ಲಿ. ಒಂದು ಜುಗ ತಲೆ ಮೇಲೆ ಕೆಡದಂತೆ, ಇದು ಭೂಮಿನೇ ತಲೆ ಮೇಲೆ ಬಿದ್ದು ಅಂತ ಹೇಳ್ತಾರಲ್ಲ, ಅಂತ ಒಂದು ಭಾರದ ಒಂದು ಭಾವ ನಮ್ಮಲ್ಲಿ ಉಂಟಾಗುತ್ತೆ, ಆಗಬೇಕು. ಯಾವಾಗ? ಶರಣರು ಬರ್ಲಿಲ್ಲ ಅಂದ್ರೆ ನಮ್ಮ ಮನೆಗೆ, ನಮ್ಮ ಜೊತೆಗೆ. ಕೂಡಲ ಸಂಗನ ಶರಣರನ್ನು ಅಗಲುವ ಧಾವತಿಯಿಂದ ಮರಣವೇ ಲೇಸು ಕಂಡಯ್ಯ. ಶರಣರನ್ನ ಅಗಲುವ, ಈಗ ಬಂದಿರ್ತಾರೆ ಅಂತ ಇಟ್ಕೊಳ್ಳಿ, ಅತೀವ ಆನಂದ ಆಗಿರುತ್ತೆ. ಅವ್ರು ಹೋಗ್ಬೇಕಾದ್ರೆ ಹೋಗ್ತೀರಾ ಹೋಗಿ ಅಂತೇಳಿ ಕಳಿಸಿದ್ರೆ, ಯಾಂತ್ರಿಕವಾಗಿದ್ರೆ ಅಲ್ಲಿ ನಮಗೇನು ಅವರಿಂದ ಬರ್ಬೇಕಾದಂತ ಜ್ಞಾನ ಸಿಗೋದಿಲ್ಲ. ಜ್ಞಾನ ನಮಗೆ ಪ್ರಾಪ್ತಿ ಆಗ್ಬೇಕು ಅಂದ್ರೆ ಆ ಭಾವನೂ ಕೂಡ ಮೊದಲು ಪ್ರಾಪ್ತಿ ಆಗ್ಬೇಕು. ಆ ಭಾವ ಇಲ್ಲ ಅಂದ್ರೆ ನಾವು ಏನನ್ನು ಕಲೀಲಿಕ್ಕೆ ಸಾಧ್ಯ ಇಲ್ಲ, ಏನನ್ನು ಅಳವಡಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಿಂತ ಮರಣವೇ ಲೇಸು ಅಂತೇಳಿ ಹೇಳ್ತಾ ಇದ್ದಾರೆ. ಸತ್ತಂಗೆ ಅಂತ ಹೆಚ್ಚು ಕಡಿಮೆ. ಅಂದ್ರೆ ಯಾವಾಗ ಯಾಂತ್ರಿಕವಾಗಿ ನಾವು ಜೀವನವನ್ನು ನಡೆಸ್ತೇವೆ, ಈ ರೀತಿಯಾದ ಭಾವನೆಗಳು ಇಲ್ಲದೆ, ಆಗ ಅದು ಸತ್ತ ಒಂದು ಇದಕ್ಕೆ ಮರಣವೇ ಲೇಸು ಕಂಡೆಯ, ಮರಣಿಸಿದಂತೆ ಅದಕ್ಕೆ, ಅದು ಸಾವೇ ಎಷ್ಟೋ ಮೇಲು ಇದಕ್ಕಿಂತ ಅಂತ ಆ ಭಾವ ನಮ್ಮಲ್ಲಿ ಇರಬೇಕು. ಅಂದ್ರೆ ಶರಣರನ್ನ ಕಾಣುವ ತುಡಿತ, ಭಾವದ ತೀವ್ರತೆ ನಮ್ಮಲ್ಲಿ ಇದ್ದಾಗ ನಾವು ಸಂಪಾದನೆಯನ್ನ ಮಾಡ್ತೇವೆ. ಏನನ್ನ ಸಂಪಾದನೆ ಮಾಡ್ತೇವೆ? ಹಣವನ್ನ ಸಂಪಾದನೆ ಅಲ್ಲ, ಅಲ್ಲಿ ಜ್ಞಾನವನ್ನ, ಅನುಭವವನ್ನ ಸಂಪಾದನೆ ಮಾಡ್ಲಿಕ್ಕೆ ಅವಕಾಶ ಆಗುತ್ತೆ ಅಂತ ಇದರರ್ಥ. 372ನೇ ವಚನ. ಅಂಗೈ ತಿಂದುದೆನ್ನ ಕಂಗಳು ಕೆತ್ತಿಹವಯ್ಯ, ಬಂದಹರಯ್ಯ ಪುರಾತರೆನ್ನ ಮನೆಗೆ, ಬಂದಹರಯ್ಯ ಶರಣರೆನ್ನ ಮನೆಗೆ. ಕಂಡ ಕನಸು ದಿಟವಾಗಿ ಜಂಗಮ ಮನೆಗೆ ಬಂದರೆ, ಶಿವಾರ್ಚನೆಯ ಮಾಡುವೆ ಕೂಡಲ ಸಂಗಮ ದೇವಯ್ಯ ನಿಮ್ಮ ಮುಂದೆ. ಈ ವಚನದಲ್ಲೂ ಈ ಹಿಂದಿನ ವಚನದ ಮುಂದುವರಿದ ಭಾಗ ಹೇಳ್ತಾ ಇದ್ದಾರೆ. ಈಗ ನಾವು ಯಾರನ್ನೋ ನಿರೀಕ್ಷಣೆ ಮಾಡ್ತಾ ಇರ್ತೀವಿ, ಯಾರೋ ಮಹಾತ್ಮರು, ಜ್ಞಾನಿಗಳು, ಗುರುಗಳು, ಚಿಂತಕರು, ಎಂತರು, ಯಾರೋ ಆತ್ಮೀಯರು ಬರ್ತಾ ಇದ್ದಾರೆ ಅನ್ನೋ ಒಂದು ನಿರೀಕ್ಷೆಯಲ್ಲಿದ್ದೀವಿ. ಅಂಗೈ ತಿಂದುದೆನ್ನ, ಅವಾಗ ಕೈ ಏನಾಗ್ತಾ ಇರುತ್ತೆ, ಏನೋ ಒಂದು ಹೊಸಿತಾ ಇರುತ್ತೆ, ಬರ್ಲಿ ಬರ್ಲಿ ಅನ್ನೋ ಒಂದು ಭಾವ ನಮ್ಮಲ್ಲಿ ತುಡಿತಾ ಇರುತ್ತೆ.
ಕಂಗಳು ಕೆತ್ತಿ ಹವಯ್ಯ. ದಾರಿಯನ್ನ ನೋಡಿ 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 ಕಾಯ್ತಾ ಇರ್ತಾರೆ. ಗೇಟಲ್ಲೇ ನಿಂತ್ಕೊಂಡು, ಬಾಗಿಲಲ್ಲೇ ನಿಂತ್ಕೊಂಡು, ಕಾಂಪೌಂಡ್ ಒಳಗಡೆನೋ ಹೊರಗಡೆನೋ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾರೆ. ಬರ್ಲಿಲ್ವಲ್ಲ, ಇನ್ನು ಬರ್ಲಿಲ್ವಲ್ಲ, ಬರ್ಲಿಲ್ವಲ್ಲ. ಈ ಭಾವ ನಮ್ಮಲ್ಲಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂದ್ರೆ, ಬಂದಹರಯ್ಯ ಪುರಾತರೆನ್ನ ಮನೆಗೆ. ಆಗ ಬಂದ್ರೆ ಎಂಥ ಸಂತೋಷ ಆಗ್ತಾ ಇದೆ ಅಂಥವ್ರು. ಯಾರೋ ಬರ್ತೀವಿ ಅಂತ ಹೇಳಿರ್ತಾರಲ್ಲ, ಬಂದಾಗ ಎಂತ ಅತೀವವಾದ ಆನಂದ ಆಗ್ತದೆ. ಒಬ್ಬ ಮಗ ತಾಯಿ ಬರ್ತಾನೆ ಅಂತ ತಾಯಿ ಕಾಯ್ತಾ ಇರ್ತಾಳೆ. ಬಂದಾಗ ಎಷ್ಟು ಆ ಕಡೆ ಈ ಕಡೆ ನೋಡ್ತಾ ಇರ್ತಾಳಲ್ಲ, ನೋಡಿ ಮಗ ಬಂದಾಗ ಎಷ್ಟು ಸಂತೋಷ ಆಗ್ತಾ ಇರ್ತಾರ. ಹಾಗೆ ಆಗಬೇಕು ಜ್ಞಾನಿಗಳನ್ನ ನಾವು ಎದುರುಗೊಳ್ಳುವಾಗ, ಅವರು ಮನೆಗೆ ಬರ್ಬೇಕಾದ್ರೆ. ಬಂದಹರಯ್ಯ ಪುರಾತರೆನ್ನ ಮನೆಗೆ, ಬಂದಹರಯ್ಯ ಶರಣರೆನ್ನ ಮನೆಗೆ. ಜ್ಞಾನಿಗಳು ಅನುಭಾವಿಗಳು ಬಂದಾಗ ಅಂತ ಭಾವ ಉಂಟಾಗ್ಬೇಕು. ಕಂಡ ಕನಸು ದಿಟವಾಗಿ ಜಂಗಮ ಮನೆಗೆ ಬಂದರೆ. ಕಂಡ ಕನಸು, ನಾನೇನು ಅಂದ್ಕೊಳ್ತಾ ಇದ್ದೀನೋ ಅದು ಕಂಡ ಕನಸು. ಅಂದ್ರೆ ಬರ್ಲಿ ಅನ್ನೋ ಒಂದು ಬಯಕೆ. ಆ ಬಯಕೆ ಇದೆಯಲ್ಲ, ಅಂಥವ್ರು ಬರ್ಲಿ, ಒಳ್ಳೆ ಜನರು ಬರ್ಲಿ, ಒಳ್ಳೆ ಜ್ಞಾನಿಗಳು ಬರ್ಲಿ, ಅನುಭಾವಿಗಳು ಬರ್ಲಿ, ನಾನು ಕಲಿಬೇಕು ಅನ್ನೋ ಒಂದು ತುಡಿತ ಇದೆಯಲ್ಲ, ಅದು ಆ ಜಂಗಮ ಮನೆಗೆ ಬಂದರೆ, ನಿಜವಾಗಿಯೂ ಅಂಥ ಜಂಗಮರ ಮನೆಗೆ ಬಂದ್ರೆ, ಅಂಥ ಜ್ಞಾನಿಗಳು ಮನೆಗೆ ಬಂದರೆ ಶಿವಾರ್ಚನೆಯ ಮಾಡುವೆ. ನಾವು ಯಾವ ರೀತಿ ನಡ್ಕೋಬೇಕು ಅಂದ್ರೆ, ಶಿವಾರ್ಚನೆಯ ಮಾಡುವೆ ಅಂದ್ರೆ ಅವ್ರ ಪೂಜೆ ಮಾಡ್ತೀವಿ ಅವ್ರನ್ನ ಕೂರ್ಸಿ ಅಂತ ಅಲ್ಲ ಅದರ ಅರ್ಥ. ಆ ಭಾವ ಹುಕ್ಕಿ ಬರಬೇಕು ಅಂತ. ಅವ್ರಿಗೆ ವಿಭೂತಿ ಹೆಚ್ಚಿ ಊದುಗಡ್ಡಿ ಬೆಳಗ್ಗೆ ಹೂವು ಇಟ್ಟು ಪೂಜೆ ಮಾಡ್ಬೇಕು ಅನ್ನೋದು ಭಾವ ಅಲ್ಲ ಅದು. ಅದರ ಅರ್ಥ ಏನಂದ್ರೆ, ಶಿವಾರ್ಚನೆಯ ಮಾಡುವಿದ್ರೆ ಅವರೇ ಶಿವ ಎನ್ನುವ ಭಾವದಲ್ಲಿ, ಜ್ಞಾನದ ಸ್ವರೂಪವೇ ಬೆಳಕು ಮೈ ತೊಳೆದು ಬಂದಿದೆ ಇಲ್ಲಿ ಅನ್ನುವ ಭಾವದಲ್ಲಿ ಅವರನ್ನ ಅತ್ಯಂತ ಒಂದು ಆತ್ಮೀಯತೆಯಿಂದ ಬರಮಾಡಿಕೊಳ್ತೇನೆ ಅನ್ನುವುದು. ಕೂಡಲ ಸಂಗಮ ದೇವಯ್ಯ ನಿಮ್ಮ ಮುಂದೆ ಅಂತಂದ್ರೆ ನಿಮ್ಮ ಸಾಕ್ಷಿಯಾಗಿ ಅಂತ, ಅಂದ್ರೆ ನನ್ನ ಮನಸ್ಸಾಕ್ಷಿಯಾಗಿ ಈ ರೀತಿ ನಾನು ನಡ್ಕೊಳ್ತೀನಿ, ನಾವು ನಡ್ಕೊಳ್ಬೇಕು ಅನ್ನುವುದು. ಈ ರೀತಿಯಾಗಿ ಯಾರಾದ್ರೂ ಮನೆಗೆ ಬರ್ತಾರೆ, ಜ್ಞಾನಿಗಳು ಬಂದ್ರು ಅಷ್ಟೇ, ಸಮಾಜದಲ್ಲಿ ಯಾರೇ ಬರ್ಲಿ ಒಬ್ಬ ಅಂಥವ್ರನ್ನ ನಾವು ಎದುರುಗೊಂಡು ಅವರಿಂದ ಯಾವ ರೀತಿ ಅವರನ್ನ ನಾವು ನಡೆಸಿಕೊಳ್ಳಬೇಕು ಅನ್ನೋ ಒಂದು ವಿಚಾರ ಈ ವಚನದಲ್ಲಿ ವ್ಯಕ್ತ ಆಗ್ತಾ ಇದೆ. 373ನೇ ವಚನ. ಲಿಂಗವ ಪೂಜಿಸುತ್ತ ಜಂಗಮದ ಮುಖವ ನೋಡುತ್ತಿಪ್ಪ ಸುಖವ ಕೊಡುಕಂಡ ಲಿಂಗವೇ. ಪರಮ ಸುಖವ ಕೊಡುಕಂಡ ಲಿಂಗವೇ. ಕೂಡಲ ಸಂಗಮ ದೇವ ಇದೇ ವರವ ಬೇಡುವೆ ನಿಮ್ಮಲ್ಲಿ. ನೋಡಿ ಹೇಳ್ದೆ, ಲಿಂಗವ ಪೂಜಿಸುತ್ತ ಜಂಗಮದ ಮುಖವ ನೋಡುತ್ತಿಪ್ಪ. ಅಂದ್ರೆ ಎರಡು ಕೆಲಸ ಹೇಳ್ತಾ ಇದ್ದಾರೆ. ಲಿಂಗ ಪೂಜೆ ಮಾಡ್ತಾ ಇರ್ಬೇಕು, ಜಂಗಮದ ಮುಖವನ್ನ ನೋಡ್ತಾ ಇರ್ಬೇಕು ಅಂತ ಹೇಳ್ತಾರೆ. ಸುಖವ ಕೊಡುಕಂಡ ಲಿಂಗವೇ ಅಂತ ಕೇಳ್ತಾರೆ. ಅಂದ್ರೆ ಲಿಂಗವ ಪೂಜಿಸುತ್ತಾ ಅಂತಂದ್ರೇನು, ಇಲ್ಲಿ ಒಂದು ಸಿಂಬಾಲಿಕ್, ಇನ್ನೊಂದು ಅದರ ಭಾವ, ಎರಡು ರೀತಿ ಬರುತ್ತೆ. ಲಿಂಗವ ಪೂಜಿಸುತ್ತಾ ಅಂದ್ರೆ ಇಷ್ಟಲಿಂಗ ಪೂಜೆಯನ್ನ ಮಾಡುವಂತ ಭಾಗ್ಯ. ಮತ್ತೆ ಜಂಗಮದ ಮುಖವ ನೋಡುತ್ತಿಪ್ಪ ಅಂದ್ರೆ ಜಂಗಮದ ಸೇವೆಯನ್ನ ಮಾಡುವಂತ ಭಾಗ್ಯ. ಜಂಗಮದ ಸೇವೆ ಅಂದ್ರೆ ಸಮಾಜದ ಸೇವೆ, ಜ್ಞಾನಿಗಳ ಒಡನಾಟ, ಇವೆಲ್ಲವೂ ಬರುತ್ತವೆ. ಜಂಗಮದ ಮುಖವ ನೋಡುತ್ತಿಪ್ಪ, ಜ್ಞಾನಿಗಳ ಒಡನಾಟದಲ್ಲಿ ಇರುವಂತ ಭಾಗ್ಯ. ಸುಖವ ಕೊಡುಕಂಡ ಲಿಂಗವೇ. ಅಂಥ ಸುಖವನ್ನ ನನಗೆ ಕೊಡು. ಶರಣರು ಇನ್ನೇನು ಕೇಳೋದಿಲ್ಲ, ನನಗೆ ದುಡ್ಡು ಕೊಡೋದು, ಬಂಗಾರ ಕೊಡು, ಆಸ್ತಿ ಕೊಡು ಅಂತ ಕೇಳೋದಿಲ್ಲ. ಅವ್ರು ಕೇಳೋದು ಇದನ್ನೇ, ಶರಣರ ಒಡನಾಟದಲ್ಲಿ ಇರುವಂತೆ ಮಾಡು, ನನ್ನಲ್ಲಿರುವ ಅಜ್ಞಾನ ದೂರವಾಗುವಂತೆ ಮಾಡು, ನನ್ನಲ್ಲಿರುವ ಭ್ರಮೆಗಳು ದೂರವಾಗುವಂತೆ ಮಾಡು. ಇದೇ ಶರಣರು ಕೇಳ್ಕೊಳ್ಳೋದು. ಯಾರ ಹತ್ರ? ಲಿಂಗದ ಹತ್ರ. ಇನ್ನೇನು ಕೇಳೋದಿಲ್ಲ. ಕೇಳಿದ್ರೆ ಬೇರೆ ನನಗೆ ಧನ ಕನಕ ಐಶ್ವರ್ಯ ಆರೋಗ್ಯ ಅದು ಕೊಡು ಇದು ಕೊಡು ಅಂತ ಕೇಳಿದ್ರೆ ಅವನು ಶರಣನಲ್ಲ. ಇದು ಸ್ಪಷ್ಟ. ಶರಣರಾದಂಥವ್ರು ಕೇಳೋದೆ ನನ್ನಿಂದ ಅಜ್ಞಾನವನ್ನು ದೂರ ಮಾಡುವಂತ, ಇಂಥ ಸಜ್ಜನರ ಸಂಘವನ್ನ ಕರುಣಿಸು ಅಂತ ಹೇಳ್ತಾ ಇದ್ದಾರೆ. ಅಂಥ ಪರಮ ಸುಖವ ಕೊಡುಕಂಡ ಲಿಂಗವೇ. ಅದು ಪರಮ ಸುಖ, ಅಂತ ಸುಖವನ್ನ ಕೊಡು. ಕೂಡಲ ಸಂಗಮ ದೇವ ಇದೇ ವರವ ಬೇಡುವೆ ನಿಮ್ಮಲ್ಲಿ ಇದನ್ ಬಿಟ್ರೆ ನಾನು ಇನ್ನೇನು ಕೇಳೋದಿಲ್ಲ ಅಂತ ಬಸವಣ್ಣ ಹೇಳ್ತಾರೆ. ನಾವು ಬಸವಣ್ಣನವರ ಅನುಯಾಯಿಗಳು ಏನನ್ನ ಕೇಳ್ಬೇಕು? ಲಿಂಗದ ಮುಂದೆ ಕೂತ್ಕೊಂಡು ಇಷ್ಟ ಲಿಂಗವನ್ನ ಕರಸ್ಥಲದಲ್ಲಿ ಇಟ್ಕೊಂಡು ಸಿರಿ ಸಂಪತ್ತನ್ನ ಕೇಳಿದ್ರೆ ಅದು ತಪ್ಪು ಅಂತ ಹೇಳ್ತಾ ಇದ್ದಾರೆ. ಈ ವರವನ್ನ ಕೇಳಬೇಕು. ನನ್ನನ್ನ ಸದ್ಭಕ್ತನನ್ನಾಗಿ ಮಾಡು, ಸಜ್ಜನನನ್ನಾಗಿ ನನ್ನನ್ನ ಮಾಡು, ನನಗೆ ಜಂಗಮದ ಒಡನಾಟದಲ್ಲಿ ಇರುವಂತೆ ಮಾಡು. ಜಂಗಮದ ಒಡನಾಟ ಅಂದ್ರೆ ಸುಜ್ಞಾನಿಗಳು ಅನುಭಾವಿಗಳು ಅಂತವರ ಒಡನಾಟದಲ್ಲಿ ಇರುವಂತೆ ನಾನು ಆಗಬೇಕು ಅನ್ನುವುದು. ಮಾಡು ಅಂದ್ರೆ ಯಾರೋ ಮಾಡ್ತಾರೆ ಅಂತಲ್ಲ, ನನ್ನ ಮನಸ್ಸಿಗೆ ನಾನೇ ತರಬೇತಿಯನ್ನು ಕೊಟ್ಟುಕೊಳ್ಳುವಂಥದ್ದು ರೀತಿ ಅದು. ಅದನ್ನ ಹೇಳ್ಬೇಕಾದ್ರೆ ವಚನದಲ್ಲಿ ಈ ರೀತಿಯಾಗಿ ಹೇಳ್ತಾ ಹೋಗ್ತಾರೆ. ಹಾಗೆ ಈ ರೀತಿಯ ಭಾವಗಳು ನಮ್ಮಲ್ಲಿ ಇರಬೇಕು ಅಂತ. 374ನೇ ವಚನ. ಮನೆದೈವ ಕುಲದೈವ ಎನಗೆ ನಿಮ್ಮವರಯ್ಯ, ತನು ಮೀಸಲು ಮನ ಮೀಸಲು ನಯನ ಮೀಸಲು ಎನ್ನ ಕೂಡಲ ಸಂಗಮ ದೇವ ನಿಮ್ಮ ಶರಣರಿಗೆ. ನಮಗೆ ಯಾವ ದೈವ 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 ಅಂತ ಹೇಳ್ತೀವಿ, ಯಾರು ನಮ್ಮ ದೈವ ಆಗಬೇಕು ಅಂತ ಅಂದ್ರೆ
ಇಲ್ಲಿ ಹೇಳ್ತಾರೆ, ಮನೆ ದೈವ ಕುಲದೈವ ನನಗೆ ನಿಮ್ಮವರಯ್ಯ. ನಿಮ್ಮವರು ಅಂತಂದ್ರೆ ಸತ್ಯದವನ್ನ ಪ್ರತಿಪಾದಿಸಿ ಸತ್ಯವಂತಂತೆ ನಡೆದು ಸತ್ಯವೇ ತಾವಾದವರು. ಸತ್ಯವನ್ನ ಪ್ರತಿಪಾದಿಸಿ ಸತ್ಯವನ್ನ ಹೇಳಿ ಸತ್ಯವೇ ತಾವಾದಂಥವರು ಅಂದ್ರೆ ಶರಣರು ಅಂತ ಸರಳವಾಗಿ ಹೇಳ್ಬೇಕು ಅಂದ್ರೆ. ಅಂಥ ಶರಣರೇ ನನಗೆ ಕುಲದೈವ, ಅಂತ ಶರಣರೇ ನನಗೆ ಮನೆ ದೈವ. ಹಾಗಾಗಿ ನಮಗೆ ಬಸವಣ್ಣನವರೇ ಕುಲದೈವ, ಬಸವಣ್ಣನವರೇ ಮನೆ ದೈವ. ಬಸವಣ್ಣವರು ಚನ್ನಬಸವಣ್ಣ, ಅಕ್ಕ ಮಹಾದೇವಿ, ಪ್ರಭುದೇವರು, ಮಡಿವಾಳ ಮಾಚಿದೇವರು, ಅಂಬಿಗರ ಚೌಡಯ್ಯ, ಸತ್ಯಕ್ಕ ಎಲ್ಲರೂ ಬರ್ತಾರೆ ಶರಣರು ಅಂದ್ರೆ. ಇವರೇ ನಮಗೆ ಮನೆ ದೈವ, ಇವರೇ ನಮಗೆ ಕುಲದೈವ. ಇವರನ್ನ ಬಿಟ್ಟು ಬೇರೆ ಕಲ್ಪಿತ ದೇವತೆಗಳೇ ಅವು ಕೂಡ ದೇವತೆಗಳಲ್ಲ ಅನ್ನುವುದು ನಮಗೆ ಸ್ಪಷ್ಟತೆ ಇರಬೇಕು. ತನು ಮೀಸಲು, ಮನ ಮೀಸಲು, ನಯನ ಮೀಸಲು. ತನು, ಮನ, ನಯನ, ಕಣ್ಣು ಇವೆಲ್ಲ ಕೂಡ ಮೀಸಲಾಗಿರ್ಬೇಕಂತೆ. ಯಾತಕ್ಕೆ ಅಂದ್ರೆ ಕೂಡಲ ಸಂಗಮ ದೇವ ನಿಮ್ಮ ಶರಣರಿಗೆ. ತನು ಯಾತಕ್ಕೆ ಶರಣ ಮೀಸಲಾಗಿರ್ಬೇಕು? ಸೇವೆಯನ್ನ ಮಾಡ್ಲಿಕ್ಕೆ, ಕಾಯಕವನ್ನ ಮಾಡ್ಲಿಕ್ಕೆ ತನು ಮೀಸಲಾಗಿರುತ್ತೆ. ಮನ ಮೀಸಲು ಏನಕ್ಕೆ ಮೀಸಲಾಗಿರುತ್ತೆ? ಒಳ್ಳೆಯದನ್ನ ಬಯಸ್ಲಿಕ್ಕೆ ಮೀಸಲಾಗಿರುತ್ತೆ ಮನಸ್ಸು. ನಯನ ಮೀಸಲು ಒಳ್ಳೆಯದನ್ನ ನೋಡ್ಲಿಕ್ಕೆ ಮೀಸಲಾಗಿರುತ್ತೆ. ಶರಣರನ್ನ ನೋಡ್ಲಿಕ್ಕೆ, ಅನುಭಾವಿಗಳನ್ನ ನೋಡ್ಲಿಕ್ಕೆ, ಅನುಭಾವಿಗಳ ಜೊತೆ ಅನುಭವವನ್ನ ಕೇಳಲಿಕ್ಕೆ ಕಿವಿ ಮೀಸಲಾಗಿರುತ್ತೆ. ಹಾಗಾಗಿ ನಮ್ಮ ಎಲ್ಲ ಇಂದ್ರಿಯಗಳು ಕೂಡ ಶಿವನಿಗೆ ಮೀಸಲು ಅಂತ. ಶಿವನಿಗೆ ಮೀಸಲು ಅಂತಂದ್ರೆ ಶರಣರಿಗೆ ಮೀಸಲು, ಒಳ್ಳೆಯ ವಿಚಾರಕ್ಕೆ ಮೀಸಲಾಗಿರಬೇಕು ಅನ್ನುವುದು ಈ ಒಂದು ವಚನದ ತಾತ್ಪರ್ಯ ಅಂತ ನನ್ನ ಒಂದು ಅನಿಸಿಕೆ. ಈ ಸಂಚಿಕೆಯ ಕೊನೆಯ ವಚನ ಹೀಗಿದೆ: ಗಿಳಿಯ ಹಂಜರವಿಕ್ಕಿ ಸೊಡರಿಂಗೆ ಎಣ್ಣೆಯ ನೆರೆದು ಬತ್ತಿಯ ನಿಕ್ಕಿ ಬರವ ಹಾರುತ್ತಿದ್ದೆನೆಲೆಗವ್ವ ತರಗೆಲೆ ಗಿರಿಕೆಂದಡೆ ಹೊರಗ ನಾಲಿಸುವೆ ಅಗಲಿದೆನೆಂದಡೆ ಮನ ದಿಗಿಲೆಂದಿತ್ತು ಎಲೆಗೆ ಅವ್ವ ಕೂಡಲ ಸಂಗಮ ದೇವನ ಶರಣರು ಬಂದು ಬಾಗಿಲ ಮುಂದೆ ನಿಂದು ಶಿವ ಎಂದೆಡೆ ಸಂತೋಷ ಪಟ್ಟೆನು ಎಲೆ ಅವ್ವ. ಈ ವಚನದಲ್ಲಿ ಏನ್ ಹೇಳ್ತಾ ಇದ್ದಾರೆ? ಗಿಳಿಯ ಹಂಜರವಿಕ್ಕಿ ಸೊಡರಿಂಗೆ ಎಣ್ಣೆಯ ನೆರೆದು ಬತ್ತಿಯ ನಿಕ್ಕಿ ಬರವ ಹಾರುತ್ತಿದ್ದೆನು ಅಂತ ಹೇಳ್ತಾರೆ. ಇಲ್ಲಿ ಹಲವಾರು ಸನ್ನಿವೇಶಗಳನ್ನ ನಾವು ಊಹೆ ಮಾಡ್ಕೋಬಹುದು. ಒಬ್ಬ ತಾಯಿ ಒಬ್ಬ ಮಗ ಕೆಲ್ಸಕ್ಕೆ ಹೋಗಿದ್ದಾನೆ ಅಥವಾ ದೂರದಿಂದ ವಿದ್ಯಾಭ್ಯಾಸಕ್ಕೆಲ್ಲ ಹೋಗಿದ್ದಂತನು ಅಪ್ಪ ಬಹಳ ದಿನಗಳ ನಂತರ ಬರ್ತಾ ಇದ್ದಾನೆ ಅಂತ ಒಂದು ಇದಿರುತ್ತೆ, ಗೊತ್ತಿರುತ್ತೆ. ಬರ್ತಾ ಇದ್ದಾನೆ ಅಂತ ಕಾಯ್ತಾ ಇದ್ದಾಳೆ. ಆಗ ಒಂದು ಗಿಳಿ ಸಾಕಿದ್ದಾರೆ ಅಂತ ಇಟ್ಕೊಳ್ಳೋಣ ಅವ್ರ ಮನೆಯಲ್ಲಿ. ಆ ಗಿಳಿಯ ಪಂಜರವನ್ನಿಕ್ಕಿ ಹೊರಗಡೆ ಮಗ ಬರ್ತಾನೆ, ಖುಷಿ ಆಗ್ತಾನೆ ಅಂತ ನೋಡಿ ಆ ಗಿಳಿಯ ಹಂಜರವನ್ನಿಕ್ಕಿ ಪಂಜರವನ್ನ ಇಟ್ಟು ಗಿಳಿ ಇಟ್ಟು ಅದರಲ್ಲಿ ಸೊಡರಿಂಗ್ ಎಣ್ಣೆಯ ನೆರೆದು ಹೊರಗಡೆ ದೀಪ ಹಚ್ಚಿ, ಬಾಗಿಲಲ್ಲಿ ದೀಪವನ್ನ ಹಚ್ಚಿ ಅದಕ್ಕೆ ಬತ್ತಿಯನ್ನ ಹಾಕಿ ದೀಪವನ್ನ ಹಚ್ಚಿ ಬರವ ಹಾರುತ್ತಿದೆ, ಬೆಳಕಾಗ್ಲಿ ಮಗ ಬರ್ತಾನೆ ಅಂತೇಳಿ ಮಾಡ್ತಾ ಇದ್ದೀನಿ. ಅಂದಿನ ಕಾಲದ ಸನ್ನಿವೇಶವನ್ನ ಹೇಳ್ತಾ ಇದ್ದೇನೆ. ಇವತ್ತು ಬೀದಿ ದೀಪ ಹಾಕ್ತಿವಿ, ಹೊರಗಡೆ ಲೈಟ್ ಹಾಕ್ತಿವಿ, LED ಲೈಟ್ ಹಾಕ್ತಿವಿ, ಅದು ಬೇರೆ ವಿಚಾರ. ಅವತ್ತಿನ ಸನ್ನಿವೇಶದಲ್ಲಿ ಇದನ್ನ ಹೇಳ್ತಾರೆ, ಸೊಡರಿಂಗ್ ಎಣ್ಣೆಯ ನೆರೆದು ಬತ್ತಿಯ ನಿಕ್ಕಿ ಈ ರೀತಿಯಾಗಿ ದೀಪವನ್ನ ಹಚ್ಚಿ ಮಗ ಬರ್ಲಿ ಅಂತ ಅಮ್ಮ ಹೆಂಗೆ ಕಾಯ್ತಾ ಇದ್ದಾಳೋ, ಅಥವಾ ತನ್ನ ಗಂಡ ಬರ್ಲಿ ಅಂತ ಆತನ ಹೆಂಡತಿ ಹೇಗೆ ಕಾಯ್ತಾ ಇರ್ತಾಳೋ, ಹಾಗೆ ಒಂದು ಉದಾಹರಣೆಯನ್ನ ಕೊಡ್ತಾರೆ. ತರಗೆಲೆ ಗಿರಿ ಕೆಂದಡೆ ಎಂತ ಕಾವ್ಯಾತ್ಮಕವಾಗಿ ಹೇಳ್ತಾರೆ. ತರಗೆಲೆ ಗಿರಿ ಕೆಂದಡೆ ಹೊರಗ ನಾಲಿಸುವೆ. ಹೊರಗಡೆ ಎಲ್ಲರೂ ಸ್ವಲ್ಪ ತರಗೆ ಎಲೆ ಅಲ್ಲಾಡಿದ್ರೆ ಸಾಕು, ಬಂದ್ರೇನೋ ನೋಡೋಣ ಅನ್ನೋ ಒಂದು ಭಾವ ನಮ್ಮಲ್ಲಿ ಬರ್ತಾ ಇರುತ್ತಲ್ಲ. ಹಾಗೆ ಅಗಲಿದೇನು ಎಂದೆನ್ನ ಮನ ದಿಗಿಲೆಂದಿತ್ತು ಬಂದ ಹೀಗೆ ಆಗಿರುತ್ತೆ. ಅವ್ರು ಬರ್ಬೇಕಾದ್ರೆ ಒಂದು ತರಗೆಲೆ ಗಿರಿಕ್ಕಂದ್ರು ಕೂಡ ಬಂದ್ರು ಅಂತ ಹೋಗಿ ನೋಡ್ತಾ ಇರ್ತೀವಲ್ವಾ. ಹಾಗೆ ಆಗಬೇಕು. ಯಾರು? ಶರಣರು ನಮ್ಮ ಮನೆಗೆ ಬರ್ತಾರೆ ಅಂದ್ರೆ, ಜ್ಞಾನಿಗಳು ನಮ್ಮ ಮನೆಗೆ ಬರ್ತಾರೆ ಅಂದ್ರೆ, ಅನುಭಾವಿಗಳು ನಮ್ಮ ಮನೆಗೆ ಬರ್ತಾರೆ ಅಂದ್ರೆ, ಇಂಥ ಭಾವ ನಮ್ಮಲ್ಲಿ ಇರಬೇಕು, ಅಂತ ನಿರೀಕ್ಷೆ ನಮ್ಮಲ್ಲಿ ಇರಬೇಕು. ಆಗ ನಮಗೆ ಜ್ಞಾನದ ಪ್ರಾಪ್ತಿ ಉಂಟಾಗುತ್ತೆ. ಮುಂದೆ ಹೇಳ್ತಾರೆ, ಅದಾದ್ಮೇಲೆ ಅವ್ರು ಬಂದಿದ್ದಾರೆ. ಅಗಲಿದೆನೆಂದೆನ್ನ ಮನ ದಿಗಿಲೆಂದಿತ್ತು. ಒಂದು ಹೊರಡ ಸಂದರ್ಭದಲ್ಲಿ ಮನಸ್ಸಿಗೆ ಹೆಂಗಾಗ್ಬೇಕಂತಂದ್ರೆ ದಿಗಿಲು. ಹೇಗೆ ಮಗ ಮತ್ತೆ ಈಗ ಹೋಗ್ತಾ ಇದ್ದಾನೆ ಅಂತಂದ್ರೆ ದಿಗಿಲ್, ಈಗಲೇ ಹೋಗ್ಬಿಟ್ರು ಬಿಟ್ಟ ಅನ್ನೋ ಒಂದು ಭಾವ ಬರುತ್ತಲ್ಲ. ಹಾಗೆ ಇಲ್ಲಿ ಶರಣರು ಹೋಗ್ತೀವಿ ಅಂತಂದ್ರೆ ಅಗಲುವಂತ ಸಂದರ್ಭ ಬಂದ್ರೆ ನಮಗೆ ದಿಗಿಲಾಗಬೇಕು. ಅಯ್ಯೋ ಇಂಥ ಜ್ಞಾನ ನಮಗೆ ಹೋಗ್ತಾ ಇದ್ದಾರೆ, ಇಷ್ಟ ತನಕ ಎಂತ ಜ್ಞಾನವನ್ನ ಪಡ್ಕೊಂಡ್ವಿ, ಹೋಗ್ತಾ ಇದ್ದಾರಲ್ಲ, ಈ ರೀತಿಯಾದ ಭಾವ ತುಡಿತ ನಮ್ಮಲ್ಲಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಕೂಡಲ ಸಂಗಮ ದೇವನ ಶರಣರು ಬಂದು ಬಾಗಿಲ ಮುಂದೆ ನಿಂದು ಶಿವ ಎಂದೆಡೆ ಸಂತೋಷ ಪಟ್ಟೆನು ಎಲೆ ಅವ್ವ ಅಂತ ಹೇಳ್ತಾರೆ. ಶರಣರು ಬಂದು ಬಾಗಿಲ ಮುಂದೆ ನಿಂದು ಶಿವ ಅಂತೇಳಿ ಅಂದ್ರೆ, ಯಾಕೆಂದ್ರೆ ಅವ್ರ ಭಾವ ಯಾವ ರೀತಿ ಕರಿಬೇಕು ಅಂತ ಹೇಳ್ತಾರೆ ನೋಡಿ. ಶಿವ ಎಂದೆಡೆ
ನಾವು ಸಂಬೋಧನೆಯನ್ನು ನಮ್ಮ ಮಾತಿನಲ್ಲಿ ಬಳಸಬೇಕಾದ ಪದಗಳನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಶಿವ ಎಂದಡೆ ನಾವು ಯಾರ್ದಾರ ಮನೆಗೆ ಹೋದಾಗ ಯಾವ ರೀತಿ ಕರಿಬೇಕು? ಶಿವ ಎಂದಡೆ. ಯಾಕೆ ಶಿವ ಅಂತ ಪದವನ್ನು ಬಳಸಿದ್ದಾರೆ ಅಂದ್ರೆ, ಇಡೀ ಸೃಷ್ಟಿ ಚೈತನ್ಯ ಶಿವ ಅಂತ ಕರೀತಾರೆ. ಆ ಸೃಷ್ಟಿಯ ಚೈತನ್ಯ ಶಿವ ಅಂತಂದ್ರೆ ಪ್ರತಿಯೊಬ್ಬ ಜೀವಿಯಲ್ಲಿರುವುದು ಕೂಡ ಶಿವ ಚೈತನ್ಯ. ಹಾಗಾಗಿ ನಾವು ಪ್ರತಿಯೊಬ್ಬರನ್ನ ಕೂಡ ಸಂಬೋಧನೆ ಮಾಡಬೇಕಾದ್ರೆ ಏನಂತ ಹೇಳ್ಬೇಕು? ಶಿವ ಅಂತ ಕರಿಬೇಕು ಅಂತ ಹೇಳ್ತಾ ಇದ್ದಾರೆ. ನಮಗೆ ಬಸವಣ್ಣವರು ಶರಣು ಶರಣಾರ್ಥಿ ಅದು ಹೇಳುವ ರೀತಿ. ಅಂದ್ರೆ ನಾನು ನಿಮಗೆ ಶರಣಾಗಿದ್ದೇನೆ ಅಂತ ನಾವ್ ಹೇಳಿದ್ರೆ ಅವರು ಕೂಡ ನಮಗೆ ಶರಣಾಗಿದ್ದೇನೆ ಅಂದ್ರೆ ನಮಗೆ ಶರಣಾಗೋದು ಅಂದ್ರೆ ಶಿವ ಚೈತನ್ಯಕ್ಕೆ ಶರಣಾಗೋದು ಅಂತ. ಹಾಗೆ ನಾವು ಕರಿಬೇಕಾದ್ರೆ ಶಿವ. ಹಿಂದೆ ಬಳಕೆಯಲ್ಲಿತ್ತು ಇದು. ಕೆಲವರು ಶಿವ ಅಂತೇಳಿ ಕರೆಯೋರು, ಇನ್ನು ಅವರು ಕೂಡ ಅದೇ ರೀತಿ ಕರೆಯೋರು. ಇವತ್ತು ಪದ ನಮಗೆ ರೂಢಿ ತಪ್ಪಿ ಹೋಗಿದೆ. ಅಂದ್ರೆ ಎದುರಿಗಿರುವ ವ್ಯಕ್ತಿಯಲ್ಲಿ ನಾನು ಶಿವನನ್ನ ಕಂಡೆ, ಆ ಚೈತನ್ಯವನ್ನ ಕಾಣ್ತೀನಿ ಅಂತ. ಹಾಗೆ ನಮ್ಮಲ್ಲಿ ಆ ಶಿವ ಚೈತನ್ಯವನ್ನ ಕಾಣ್ತೀನಿ ಅಂತ ಎದುರಿಗಿನ ವ್ಯಕ್ತಿ, ಇವು ಪರಸ್ಪರ ಸಂಬೋಧನೆ ಮಾಡುವಂತ ಒಂದು ರೀತಿ. ಹೀಗಿರ್ಬೇಕು ಅಂತ ಬಸವಣ್ಣವರು ನಮಗೆ ಸಂದೇಶವನ್ನ ಈ ವಚನದ ಮೂಲಕ ಕೊಡ್ತಾ ಇದ್ದಾರೆ. ನಾವು ಸುಮ್ಮನೆ ವಚನಗಳನ್ನ ಓದಿರ ಅರ್ಥ ಆಗ್ಲಿಲ್ಲ. ಅದನ್ನ ಈ ಶಬ್ದ ಗ್ರಹಿಕೆ ಇದೆಯಲ್ಲ, ಅದು ಬಹಳ ಮುಖ್ಯ. ಶರಣು ಶರಣಾರ್ಥಿ ಅನ್ನೋದು ಪರಸ್ಪರ ಭೇಟಿಯಾದಾಗ ನಾವು ಹೇಳುವಂತ ಒಂದು ಸಂಬೋಧನೆ ಆದ್ರೂ ಕೂಡ ಅಲ್ಲಿ ಅವರಲ್ಲಿ ಶಿವ ತತ್ವವನ್ನ ಗುರುತಿಸಿ ಶಿವ ಅಂತ ಅವರಿಗೆ ಸಂಬೋಧಿಸುವುದು ಎಷ್ಟು ಸಮಂಜಸವಾದಂತ ಒಂದು ವಿಚಾರವನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬಹುದು ಅನ್ನುವುದು ನಾವು ತಿಳ್ಕೋಬೇಕು. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಶರಣು ಶರಣಾರ್ಥಿ. ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಇಲ್ಲಿ ತಿಳಿಸಿ ಅಂತ ಹೇಳ್ತಾ, ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲದೆ ಇದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಾಹಿನಿಗೆ ಪ್ರೋತ್ಸಾಹಿಸಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಮತ್ತೊಮ್ಮೆ ಧನ್ಯವಾದಗಳು. ಶರಣು ಶರಣಾರ್ಥಿ.